ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿರಿ, ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಆ್ಯಕ್ಚುಲಿ 6 ಗಂಟೆಗೆ ಎದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ ನೋಡಿರಿ. ಸೊ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಊರಿಗೆ ಹೊಂಟೀವಿ, ಹಾಗಾಗಿ ಜಲ್ದಿನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡೀನಿ. ನೋಡಿರಿ, ಇದು ನನ್ನ ಸಣ್ಣ ಬ್ಯಾಗ್. ಇದ್ರೊಳಗೆ ಏನೇನು ಬೇಕಲ್ಲ ಒಂದಿನದಷ್ಟೇ ನಾನು ತೊಗೊಂಡೀನಿ. ಎಲ್ಲಿಗೆ ಹೊಂಟೀನಿ ಅಂತ ಹೋಗ್ತಾ ಶೇರ್ ಮಾಡ್ಕೋತೀನಿ. ನೋಡಿರಿ, ಎಲ್ಲ ಕಡೆ ಕಸ ಹೊಡಿಗಿ ಒರೆಸಿ ಪೂಜೆ ಅದು ಮಾಡಿ ಊರಿಗೆ ಹೊಂಟೀವಿ. ಎಲ್ಲಿಗೆ ಅಂತ ಹೇಳ್ಬಿಡ್ತೀನಿ. ಸೊ ಎಲ್ಲಿಗಂದ್ರೆ ನಮ್ಮ ಲಕ್ಷ್ಮಿ ಅದಾಳಲ್ರಿ, ನಮ್ಮ ವೈನಿ, ನಮ್ಮ ತಮ್ಮನ ಹೆಂಡ್ತಿ ಲಕ್ಷ್ಮಿ. ಸೊ ಅವ್ರ ವೈನಿಗೆ ಮಾತಾಡ್ಸಕ್ಕೆ ಹೊಂಟೀವಿ ರೀ ಗೋಕಾಕಕ್ಕೆ. ಇವತ್ತು ಗೋಕಾಕ್ ಹೊಂಟೀವಿ. ನೋಡಿರಿ, ಪೂಜಾನು ಮಾಡೀನಿ. ಈ ಕಡೆ ಚಾಕು ಇಟ್ಕೊಂಡೀನಿ. ಚಹಾ ಕುಡ್ದು ಹೋಗ್ಬಿಡ್ತೀವಿ. ಒಂದು 7 ಗಂಟೆ ಆಗಿತ್ತು ನೋಡಿರಿ ಮಾರ್ನಿಂಗ್ ಟೈಮ್. ಸೊ ಗೋಕಾಕ್ ಯಾಕೆ ಹೊಂಟೀವಪ್ಪ ಅಂತಂದ್ರೆ, ನಾ ಹೇಳ್ದಲ್ಲ, ನಮ್ಮ ಲಕ್ಷ್ಮಿಯವ್ರ ವೈನಿದು ಡೆಲಿವರಿ ಆಗೈತೆ ರೀ, 2ನೇದು ಪಾಪು. ಸೊ ಹಂಗಾಗಿ ಪಾಪುಗೆ ನೋಡಕ್ಕಂತೇಳಿ ಹೊಂಟೀವಿ. ನಾನು, ನಮ್ಮ ಮಮ್ಮಿ, ನಮ್ಮ ತಮ್ಮ, ನಮ್ಮ ಲಕ್ಷ್ಮಿ ಎಲ್ಲರೂ ಹೊಂಟೀವಿ. ಬಟ್ ನಾವು ಈ ಕಡೆಯಿಂದ ಹೊಂಟೀವಿ, ನಾನು ನನ್ನ ಮಗ. ಆ ಕಡೆಯಿಂದ ನಮ್ಮ ಲಕ್ಷ್ಮಿ, ಸಮ್ಮು ಎಲ್ಲರೂ ಬರತ್ತಾರೆ ಕಾರ್ ತೊಗೊಂಡು. ನೋಡಿರಿ, ನಮ್ಮ ಪಾಪು ಎದ್ದಾನ ಜಸ್ಟ್ ಈಗ ಅವನಿಗೆ ಜಳಕ ಹಾಕಿ ರೆಡಿ ಮಾಡ್ಬೇಕು ನೋಡಿರಿ. ಸೊ ರೆಡಿ ಅದು ಮಾಡಿ ನಿಮ್ಗೆ ಆಮೇಲೆ ಸಿಗ್ತೀನಂತೆ. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ನೋಡಿರಿ, ಫೈನಲಿ ರೆಡಿ ಆದ್ವಿ. ಹಾಗೆ ಹೊಂಟೀವಿ. ಈಗ ನಮ್ಮ ಶಿನೇನು ರೆಡಿ ಆಗ್ಯಾನ. ಅವ ಡ್ಯಾನ್ಸ್ ಡ್ರೆಸ್ ಹಾಕೋಣ. ಚಂದ ಕಾಣತ್ತಿತ್ತು, ಅದೇ ಹಾಕಿನಿ. ಅಲ್ಲಿ ಹೋಗಿ ಚೇಂಜ್ ಮಾಡ್ತೀನಿ ಬೇರೆದು. ಸೊ ಅವರು ಬಿಡ್ತೀನಿ ಅಂದಾರೀಗ, ನಾವು ಬಿಡ್ತೀವಿ ಈ ಕಡೆಯಿಂದ ಮುದೋಳ್ಕೆ. ನಮ್ಮ ಮಮ್ಮಿ, ನಮ್ಮ ತಮ್ಮ, ನಮ್ಮ ಲಕ್ಷ್ಮಿ ಅವರು ಬಾಗಲಕೋಟೆಯಿಂದ ಬರತ್ತಾರ. ಬರೀ ಹೋಗೋಣ. ಬಸ್ ಏನು ರಶ್ ಇರಲ್ಲ ಅನ್ನಿಸ್ತದ. ನೋಡ್ಬೇಕ್ರಿ ಏನೇನಾಗ್ತದೆ. ಒಂದೇ ದಿವಸ ಹೊಂಟೀನಿ, ಹಾಗಾಗಿ ಇದು ಸಣ್ಣದು ಬ್ಯಾಗ್ ತೊಗೊಂಡು ನೋಡ್ರಿ ಅಷ್ಟೇ. ಬರೀ ಹೋಗೋಣ. ಬಸ್ ಸ್ಟ್ಯಾಂಡಕ್ಕೆ ಬಂದೀವಿ ನೋಡ್ರಿ. ಸೊ ಬಸ್ ಅಂತೂ ಫುಲ್ ಖಾಲಿನೇ ಇದ್ದು, ಮುಂಜಾನೆ ಹೊಂಟೀವಲ್ರಿ, ಹಾಗಾಗಿ ಸ್ವಲ್ಪ ಹೊತ್ತು ಲೇಟಾಗಿ ಹೋದ್ವಿ ಅಂದ್ರೆ ಬಸ್ ಫುಲ್ ರಶ್ ಇರ್ತಾವೆ. ಬಟ್ ಮುಂಜಾನೆ ಹೊಂಟೀವಿ. ಇಲ್ಲಿಂದ ನಾನು ನಮ್ಮ ಶೆಣೆ ಇಬ್ಬರೇ ಹೊಂಟೀವಿ ನೋಡ್ರಿ. ಹೋಗಿ ನಾವು ಮುದೋಳಕ್ಕೆ ಇಳಿತೀವಿ, ಮುದೋಳ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿಂದ ನಮ್ಮ ತಮ್ಮ, ಲಕ್ಷ್ಮಿ, ನಮ್ಮ ಮಮ್ಮಿ 3 ಜನ ಕಾರ್ ತೊಗೊಂಬರತ್ತಾರೆ ಬಾಗಲಕೋಟೆಯಿಂದ. ಅವರು ಮುದೋಳ ಮ್ಯಾಗೆ ಹೋಗ್ಬೇಕ್ರಿ ಅವರು. ಸೊ ಹಂಗಾಗಿ ಬಾಗಲಕೋಟೆಯಿಂದ ಮುದೋಳಕ್ಕೆ ಬರ್ತೀನಿ, ಬಸ್ ಸ್ಟ್ಯಾಂಡ್ನಾಗ ಇರ್ತೀವಿ ಅಂತ ಹೇಳ್ಯಾರ. ಸೊ ಅಲ್ಲಿಂದ ನಾ ಇಳಿದು ಅವ್ರ ಜೊತೆ ಕಾರ್ ಒಳಗೆ ಜಾಯ್ನ್ ಆಗ್ತೀನಿ ನೋಡಿರಿ. ಕಾರ್ ಒಳಗೆ ಕುಂತು ಆಮೇಲೆ ಮತ್ತೆ ನೆಕ್ಸ್ಟ್ ಗೋಕಾಕ್ ಹೋಗ್ತೀವಿ. ಯಾಕಂದ್ರೆ ಡೈರೆಕ್ಟ್ ನಾ ಇಲ್ಲಿಂದ ಗೋಕಾಕ್ ಹೋಗ್ಬೋದಿತ್ತು, ಬಟ್ ಅದು ಗೋಕಾಕಿಂದ ಸ್ವಲ್ಪ ಈ ಕಡೆನೇ ಇಳಿಬೇಕತ್ರಿ ಅವರು ಊರಿಗೆ ಹೋಗಕ್ಕೆ. ಹಾಗಾಗಿ ನನಗೆ ಒಬ್ಬಾಕಿಗೆ ಗೊತ್ತಾಗಲ್ಲ ಅಂಥೇಳಿ ಅವರು ಮುದೋಳಕ್ಕೆ ಬಾ, ಮುದೋಳಿಂದ ನಿನಗೆ ಕರ್ಕೊಂಡು ಹೋಗ್ತೀವಿ ಅಂತಂದರು. ಸೊ ಹೊಂಟೀವಿ ನೋಡಿರಿ. ಮುಂಜಾನೆ ಎಲ್ಲರೂ ಜಲ್ದಿ, ಹಾಗಾಗಿ ಕ್ಲೈಮೇಟ್ ಅಂತೂ ಮಸ್ತ್ ಇತ್ತು. ಸೆಕೆ ಏನು ಇದ್ದಿದ್ದಿಲ್ಲ ನೋಡ್ರಿ, ಬಿಸಿಲದು ಅಂತ ಪರಿ ಜಲ್ದಿನೇ ಇರ್ತದಲ್ಲ ಮುಂಜಾನೆ. ಹಾಗಾಗಿ ನಾನು ನನ್ನ ಮಗ ನೇಚರ್ ಎಂಜಾಯ್ ಮಾಡ್ಕೋತ ಹೊಂಟೀವಿ ನೋಡಿರಿ. ಸೊ ಅಂತೂ ಮಸ್ತ್ ಟಿಪ್ ಟಾಪ್ ರೆಡಿಯಾಗಿದ್ದ. ಯಾಕಂದ್ರೆ ಊರಿಗೆ ಹೋಗ್ಬೋದಂದ್ರೆ ಸಾಕ್ರಿ ಅವನಿಗೆ ಫುಲ್ ಖುಷಿ. ಹಾಗಾಗಿ ಅವ ಆರಾಮಾಗಿ ಅದು ಇದು ತಿನ್ಕೋತ ಜರ್ನಿ ಮಾಡಾಕತ್ತೀವಿ ಇಬ್ಬರು. ಒಂದು 2 ರಿಂದ 2.5 ತಾಸು ಬೇಕಾಯ್ತು ನೋಡಿರಿ ನಾವು ಮುದೋಳ ಬಸ್ ಸ್ಟ್ಯಾಂಡಕ್ಕೆ ಬರೋಕೆ. ಇದು ಮುದೋಳ ಬಸ್ ಸ್ಟ್ಯಾಂಡ್ ನೋಡಿರಿ. ಸೊ ಆ ಕಡೆಯವರು ಕಾರ್ ನಿಂದ್ರಿಸ್ಯಾರ. ಈಗ ಹೊಂಟಿಲ್ಲ, ಅಲ್ಲೇ ನಿಂತಿತ್ತಲ್ಲ ಅದೇ ಕಾರ್ ನೋಡಿರಿ, ನಮ್ಮ ಮಮ್ಮಿಯವ್ರದ್ದು. ಸೊ ಬಂದು ಕೂತ್ವಿ ಕಾರ್ ಒಳಗೆ. ಕುಂತೀಗ ಎಲ್ಲರೂ ಸೇರಿ ನಾವು ಹೊಂಟೀವಿ ಗೋಕಾಕಕ್ಕೆ. ಗೋಕಾಕ್ ಫಾಲ್ಸ್ ಅಂದ್ರೆ ಗೊತ್ತಿರ್ಬೋದು ನಿಮ್ಗೆ, ಫುಲ್ ಫೇಮಸ್ ಐತಿ. ಬಟ್ ನಾವು ಫಾಲ್ಸಿಗೆ ಹೊಂಟಿಲ್ಲ, ಅವ್ರ ಮನೆಗೆ ಹೊಂಟೀವಿ ರೀ. ಗೋಕಾಕ್ಕಿಂತ ಸ್ವಲ್ಪ ಈ ಕಡೆನೇ ಐತೈತೆ ಅವ್ರ ಮನೆ, ಲಕ್ಷ್ಮಿಯವ್ರ ವೈನಿಯವ್ರ ಮನೆ. ವೈನಿ ಅಂದ್ರೆ ಅವ್ರದ್ದು ಇಬ್ಬರು ಅಣ್ಣಾರು, ನಮ್ಮ ಲಕ್ಷ್ಮಿಯವ್ರಿಗೆ 2 ಅಣ್ಣ. ಸೊ ದೊಡ್ಡಣ್ಣ ಅವ್ರದ್ದು ಮದುವೆ ಆಗೈತೆ ರೀ. ಸೊ ಅವ್ರದ್ದೇ 2 ಸೆಕೆಂಡ್ ಪಾಪು ಹುಟ್ಟೈತಿ. ಹಾಗಾಗಿ ಪಾಪುಗೆ ಮಾತಾಡ್ಸಕ್ಕೆ ಹೊಂಟೀವಿ ಎಲ್ಲರೂ ಸೇರಿ. ಆಲ್ರೆಡಿ 1 ತಿಂಗಳ ಮ್ಯಾಗ ಆಯ್ತು ರೀ ಡೆಲಿವರಿ ಆಗಿ. ನಮಗೆ ಹೋಗೋಕ್ಕಾಗಿದ್ದಿಲ್ಲ, ಹಾಗೆ ಕಾರಣಾಂತರಗಳಿಂದ ದೂರ ಐತಲ್ರಿ. ಸೊ ಹಂಗಾಗಿ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಮಮ್ಮಿದು ಸೂಟಿ ಇತ್ತು, ಸಂಡೇ ಐತೆ ಅಂಥೇಳಿ. ಮತ್ತು ನಮಗೂ ಬಿಡುವು ಸಿಕ್ಕಿತ್ತು. ಸೊ ಹೋಗ್ಬೇಕಂತ ಹೊಂಟೀವಿ ನೋಡಿರಿ. ಬರೀ ಈಗ ಹೋಗುನಂತ. ಹೋಗಿ ಪಾಪುಗೆ ತೋರಿಸ್ತೀನಂತ ನಿಮ್ಗೆ. ಆಮೇಲೆ ಇವತ್ತಿನ ದಿನ ಏನೇನು ಆಗ್ತದೆ ಎಲ್ಲ ಶೇರ್ ಮಾಡ್ಕೊತೀನಿ. ಸ್ಕಿಪ್ ಮಾಡಿರೋದು ವಿಡಿಯೋ ನೋಡಿರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಹೋಗ್ತಾ ದಾರಿ ಒಳಗೆ ನೋಡಿರಿ ಹಸುವಾಗಿತ್ತು. ಹಾಗಾಗಿ ಎಲ್ಲರೂ ಟಿಫಿನ್ ಮಾಡ್ಬೇಕಂತ ಹೇಳಿ ಬಂದೀವಿ. ಒಂದು 10:30 11 ಗಂಟೆ ಆಗಿತ್ತು ನೋಡಿರಿ ಟೈಮ್. ಅವರು ಒಟ್ಟು ನಾಷ್ಟನೇ ಮಾಡಿಲ್ಲ, ಮಾಡಂತ ಹೇಳಿದ್ದೆ, ಬಟ್ ಅವ್ರು ನಾಷ್ಟ ಮಾಡಿದ್ದಿಲ್ಲ. ನಮ್ಮ ಸಲ ಕೂತಿದ್ರು ನೋಡಿರಿ. ಹಾಗಾಗಿ ಈಗೆಲ್ಲ ಸೇರಿ ನಾಷ್ಟ ಮಾಡಾಕತ್ತೀವಿ. ಇಂಥ ಯಾಕತ್ತವ ಇಡ್ಲಿ. ನಾಷ್ಟ ಮಾಡಿ ಮತ್ತು ನಮ್ಮ ಪಯಣ ಶುರು ಆಯ್ತು ನೋಡ್ರಿ ಗೋಕಾಕಕ್ಕೆ. ಇವತ್ತೇ ಹೋಗಿ ವಾಪಸ್ ಇವತ್ತೇ ಬರ್ತೀವಿ. ಬಟ್ ನಾ ಬಾಗಲಕೋಟೆಗೆ ಹೊಂಟೀನಿ ರೀ, ಆ ಕಡೆ ಇವತ್ತೊಂದು ದಿವ್ಸ ಬಾಗಲಕೋಟೆ ಒಳಗಿದ್ದು ನೆಕ್ಸ್ಟ್ ಡೇ ನಮ್ಮ ಊರಿಗೆ ಬರ್ತೀನಿ ಬಿಜಾಪುರಕ್ಕೆ.
ಮೊದ್ಲಿನ ಗತಿಗೆ ಹೋಗಿ 3-4 ದಿನ ಒಟ್ಟೆ ಇರತ್ತೆ ಇಲ್ಲ ನೋಡ್ರಿ. ಒಂದು ದಿವ್ಸ ಹೋಗೋದು ಹೊಳೆ ಬರೋದು. ಯಾಕಂದ್ರೆ ನಿಮ್ಗೆ ಗೊತ್ತೈತಿ ಸ್ಯಾರಿ ಬಿಸ್ನೆಸ್ ಸಲುವಾಗಿ ಹೀಗಾಗಿ ಎಲ್ಲಿ ಹೋಗಿ ಇರುವಂಗೆ ಇಲ್ರಿ, ಅಷ್ಟೊಂದು ಬ್ಯುಸಿಯಾಗಿಬಿಟ್ಟೀನಿ. ಸೊ ಅಂತೂ ಇಂತೂ ಅವ್ರ ಊರು ಬತ್ತು ನೋಡ್ರಿ, ಇದೆ ಅವ್ರ ಊರು. ಅಲ್ಲಿ ಹೋದ ಕೂಡಲೇ ನಮ್ಮ ತಂಗಿಗಳು ಇಬ್ಬರು ಬಂದು ಜಾಯಿನ್ ಆದರು ಬೆಳಗಾವಿಂದ. ನಮ್ಮ ತಂಗಿಗಳಿಬ್ಬರು ಬೆಳಗಾವಿ ಒಳಗೆ ಕಲಿಯತ್ತಾರೆ, ನಿಮಗೆ ಗೊತ್ತಿರ್ಬೋದು. ಹಾಗಾಗಿ ಅವರು ಬಸ್ಸಿಂದ ಆ ಕಡೆಯಿಂದ ಬಂದು ಜಾಯಿನ್ ಆದರು, ನಾವು ಈ ಕಡೆಯಿಂದ ಹೋದ್ವಿ. ಅವ್ರ ಮನೆ ನೋಡ್ರಿ ಇದು. ಇಲ್ಲದ ನೋಡ್ರಿ ಲಿಟಲ್ ಪ್ರಿನ್ಸಸ್, 2ನೇ ಪಾಪು ಇದು. ಫಸ್ಟ್ನೇದಕ್ಕಿನ್ನೂ ಅದಾಳ, ಒಂದು 2.5 ವರ್ಷನಕ್ಕೆ ಅದಾಳ್ರಿ. ಸೊ ಈಕಿ ಸೆಕೆಂಡ್ ನೋಡ್ರಿ, 2ನೇ ನಂಬರ್ ಬೇಬಿ ಇದು. ಕ್ಯೂಟಾಗಿ ಇದ್ದಾಳೆ. ಮುಖ ನೋಡ್ತೀನಿ ರೀ, ಹಾಕಿದ್ರೆ ಹಾಕ್ತೀನಿ, ಇಲ್ಲಿಗೆ ಬ್ಲರ್ ಮಾಡ್ತೀನಿ. ಪಾಪುಗೆ ಇಷ್ಟು ಜಲ್ದಿ ರಿವೀಲ್ ಮಾಡಂಗಿಲ್ಲಲ್ಲ ಫೇಸ್, 3 ತಿಂಗಳಾಗೋ ತನಕ. ಹಾಗಾಗಿ ನಾವು ಸ್ವಲ್ಪ ಹೈಡ್ ಮಾಡಿರ್ತೀನಿ. ನಾ ಹತ್ರ ಫುಲ್ ಎತ್ಕೊಂಡು ಮುದ್ದಾಡಕತ್ತೀನಿ. ಜ್ಯೂಸ್ ಇವರು ಬೆಳಗಾವಿಂದ ಬಂದಾರ್ರಿ, ಟ್ಯಾನ್ ಆಗ್ಯಾರ, ನಿತೀಶಾಗ ನೋಡಕ್ ಬಂದಾರ, ಅದಕ್ಕೆ ಮುಖ ಎಲ್ಲಾರ್ದು ಹಂಗಾಗ್ಯಾರ. ಅದು ಆಡ್ಸಕ್ ಕೊಡ್ರಿ. ಫೋಟೋ ಕ್ಲಿಕ್ ಮಾಡೋಣ. ಶಿವಾಜಿ ಆಕೆ ಅನ್ನದ್ದೆ ಒದ್ದಾಡ್ತಾನ. ಇದು ಕೊರೋನಾದ ನೋಡಲ್ಲಿ ಮಾಸ್ಕ್ ಮ್ಯಾನ್. ನೋಡ್ರಿ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ರಿ. ಇವರೇ ನೋಡ್ರಿ ನಮ್ಮ ಲಕ್ಷ್ಮಿಯವ್ರ ವೈನಿ. ಸೊ ಬಂದು ಕುಂತರು, ಇಷ್ಟೊತ್ತನ ಒಳಗಡೆ ಇದ್ದರು. ಪಾಪು ಏನೈತ್ಲ ಅವ್ರ ಮಮ್ಮಿಯವರು. ಈಕಿ ನೋಡ್ರಿ ಕ್ಯೂಟ್ ಡಾಲ್, ಪಾಪು ಅವ್ರ ಅಕ್ಕ. ಈಗೇನು ಮಾತಾಡ್ಸಪ್ಪತ್ತಿಲ್ಲ ಅವ್ರ ಪಾಪು ಅವ್ರ ಅಕ್ಕ ನೋಡ್ರಿ. ಈಕಿ ಭಾಳ ಅಂದ್ರೆ ಭಾಳ ಬೆರಿಕಿದಾಳ. ನಮ್ಮ ಶಿರೀಷ ಈಕಿನ ಹೆಸರು. ಶಿರೀಷ ಈಗ ಸಣ್ಣ ಹುಟ್ಟೈತಿಲ್ಲ ಪಾಪು, ಅದ್ರ ಹೆಸರು ರಿತೀಶ. ಸೊ ಚಂದ ಐತಲ್ರಿ ಹೆಸರು ಇಬ್ಬರದು, ಶಿರೀಷ ರಿತೀಶ. ಭಾಳ ಬೆರಿಕಿದಾಳ್ರಿ ಕೇರೆ. ಎಷ್ಟು ಮಾತಾಡ್ತಾಳಂದ್ರೆ ಭಾಳ ಮಾತಾಡ್ತಾಳ್ರಿ. ನಮ್ಮ ಲಕ್ಷ್ಮಿಯವರ ಅಣ್ಣನ ಮಗಳು ಈಕಿ, ದೊಡ್ಡಕಿ. ಸರಿ ಚಿನ್ನ ಸರಿ ಕಡೆ ಮತ್ತ ನೀ ಸರಿ ಅಲ್ಲೇ ಇರ್ಲಿ ಪ್ರೀತಿ. ಮಾವಿನ ಗಿಡ ಇಲ್ಲೇ ಇತ್ಲ, ಫುಲ್ಲು ಹೊಲಾನೆ. ಕಂಬದ ನೋಡಂಬರ್ರಿ ಇಲ್ಲಿ. ಇವರು ನನ್ನ ಲಕ್ಷ್ಮಿ. ಆಕಳ ಎಮ್ಮೆ 2 ಸಾಕಿರಿ. ನೋಡ್ರಿ ಆಕಳ ಎಮ್ಮೆ ಎಲ್ಲ ಸಾಕ್ಯಾರ. ಚಂದ ಹೊಲ ಐತಿ ಹಿಂದೆ. ಮಳೆಗಾಲನಾಗ ಭಾರಿ ಮಸ್ತ್ ಕಾಣ್ತಾ ಇದ್ದಿದ್ದು ನೇಚರ್ ಎಲ್ಲ. ಮಳೆಗಾಲನಾಗ ಮಸ್ತ್ ಕಾಣ್ತೈತಿ. ಬರ್ರಿ ಚಿನ್ನ ತಿನ್ನಶ್ಮ ಇಟ್ಕೊಂಡೆ ತಿನ್ನಸ್. ಇಲ್ಲೇ ಐತಿ ಹೋರಿ ಪಾಠ ನೋಡ್ರಿ. ಹಾಂ ಇಲ್ಲೇ ಐತಿ. ಇಲ್ಲ ನೋಡಿ ಶಿಡಿ. ಕೀರ್ತಿ 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 ನಾನು ಇಷ್ಟೊತ್ತು ಏನೆಲ್ಲ ಆಕಳ ಎಮ್ಮೆ ಅದನ್ನು ಸಾಕಿದ್ರಲ್ಲ ಎಲ್ಲ ಇವ್ರನ್ನೇ ನೋಡ್ರಿ. ಆಮೇಲೆ ಹೊಲಾನು ಐತಿ ಇವ್ರದ್ದು. ಸ್ವಲ್ಪ ಹೊತ್ತೆಲ್ಲ ನೋಡ್ಕೊಂಡು ಬಂದ್ವಿ. ಬರೋ ತನಕ ಎಲ್ಲ ಊಟಕ್ಕೆ ರೆಡಿ ಮಾಡಿದ್ರು ನೋಡ್ರಿ. ಇವತ್ತು ನಾವು ಬರ್ತೀವಿ ಅಂತ ಹೇಳಿ ನಾನ್ ವೆಜ್ ಮಾಡಿದ್ರಿ, ಸ್ಪೆಷಲ್ ಮಟನ್, ಚಿಕನ್ ಎಲ್ಲ ವೆರೈಟಿನೂ ಮಾಡಿದ್ರು ನೋಡ್ರಿ. ಪಾಪ ಹೈರಾಣಾಗಿ. ಮತ್ತು ಇವ್ರದ್ದು ಫುಲ್ ತುಂಬಿದ ಕುಟುಂಬ ಐತಿ. ಎಲ್ಲ ನೆಗಣಿಗಳು ಅಂತಾರಲ್ಲ, ಅಂದ ಅಣ್ಣ ತಮ್ಮ ಎಲ್ಲ ಕೂಡಿ ಅದಾರ. ಸೊ ದೊಡ್ಡ ಫ್ಯಾಮ್ಲಿನೇ ಐತಿ. ಆಮೇಲೆ ಮನೇನು ಫುಲ್ಲು ದೊಡ್ಡದೈತ್ರಿ ಇವ್ರದ್ದು. ಸೊ ಎಲ್ಲರೂ ಕೂಡಿ ಅಡುಗೆ ಮಾಡ್ಯಾರ. ಮೆಕ್ಕೆಜೋಳದ ರೊಟ್ಟಿ ಮಾಡಿದ್ರು ನೋಡ್ರಿ. ನಾ ಹತ್ರ ಫಸ್ಟ್ ಟೈಮ್ ತಿನ್ನತ್ತೀನಿ. ಈ ಕಡೆ ಎಲ್ಲ ಸ್ಪೆಷಲ್ ಮೆಕ್ಕೆಜೋಳ
ಮೆಕ್ಕೆಜೋಳದ ರೊಟ್ಟಿ ಅಂತ ನಮ್ಮ ಲಕ್ಷ್ಮಿಗೂ ಭಾಳ ಇಷ್ಟ ಆತ್ರಿ ಇವು. ನಾವು ಟೇಸ್ಟ್ ಮಾಡತ್ತೀವಿ, ಮಸ್ತ್ ಐತೆ ಟೇಸ್ಟ್ ಅಂತೂ. ಮೆಕ್ಕೆಜೋಳದ ರೊಟ್ಟಿ, ಬಿಳಿ ಜೋಳದ ರೊಟ್ಟಿ, ಚಪಾತಿ, ಮಟನ್, ಚಿಕನ್, ಆಮೇಲೆ ಶೇರ್ವಾ ಸೇಮ್ ಎಲ್ಲ ನಾವು ಕೊಲ್ಹಾಪುರೊಳಗೆ ಟೇಸ್ಟ್ ಮಾಡ್ತಿರು ಹೋದಾಗೊಮ್ಮೆ ನಾನ್ ವೆಜ್ ಥಾಲಿ ತಿಂತೀವಿ ಅಲ್ಲಿ ಕೊಲ್ಹಾಪುರನ ಸ್ಪೆಷಲ್ ಅಂತ. ಸೊ ಅದೇ ಥರ ಟೇಸ್ಟ್ ಇತ್ತು, ಮಸ್ತಾಗ ಎಲ್ಲರೂ ಊಟ. ಅವ್ರು ಫುಲ್ ಫ್ಯಾಮ್ಲಿ ನೋಡ್ರಿ ಇದು, ಅದ್ರಾಗೂ ನಾವು ಜಾಯ್ನ್ ಆಗೀವಿ. ಸೊ ಇಷ್ಟು ದೊಡ್ಡ ಫ್ಯಾಮ್ಲಿ ಐತೆ ಅವ್ರದ್ದು. ಊಟಕ್ಕೆ ಕೊಡಾಕತ್ತಾರ, ಎಲ್ಲರೂ ಸೇರಿ ಊಟ ಮಾಡತ್ತೀವಿ. ಬರೀ ಎಲ್ಲರೂ ಊಟ ಮಾಡೋಣ. ಅಡುಗೆ ಅಂತೂ ಭಾರಿ ಮಸ್ತ್ ಟೇಸ್ಟ್ ಆಗಿತ್ತು ನೋಡ್ರಿ. ಸೊ ಊಟ ಮುಗಿಸ್ಕೊಂಡು ನಾವು ಎದ್ದು ಹೊರಗೆ ಬಂದ್ವಿ. ಎಲ್ಲ ಹೊರಗಡೆ ವಾತಾವರಣ ನೋಡ್ಬೇಕಂತ. ಬಾಜು ಹೊಲನೂ ಇತ್ತು. ಸೊ ತೋರಿಸ್ತೀನಿ ಬರ್ರಿ ಅಂತ ಅನ್ನಕತ್ತಿದ್ರು. ಬಟ್ ನಾವು ಹೋಗಲಿಲ್ಲ, ಸ್ವಲ್ಪ ದೂರ ಐತೈತ್ರಿ. ಮೆಕ್ಕೆಜೋಳದ ಹಾಕ್ಯಾರಂತಲ್ಲಿ ಸ್ವೀಟ್ ಕಾರ್ನ್. ಹಾಗಾಗಿ ಈಗ ಶಿರೀಶ್ ಅನ್ ಜೊತೆ ಮಾತಾಡೋಣ ಬರ್ರಿ. ಭಾಳ ಚಂದ ಮಾತಾಡ್ತಾಳಕಿ. ಮೋಟೆ ಒಂದಿಟ್ಟ ತೋರಿಸ್ಬಲ್ಲ ನಿಮ್ಮ ಹೊಲ ಎಲ್ಲ ಅಡ್ಡಾಡ್ ನಮಗೆ ಏನದು ಏನ್ ಕೊಡೋದಕ್ಕೆ ಎಲ್ಲ ತಿನ್ನಿಸ್ತಾರಳ ಅವತಾರ ಆತ್ ನೋಡ್ರಿ. ಸೆಕೆಂಡ್ ಟ್ರಿಪ್ ನಮ್ಮ ಜೊತೆನ ಕೂತಾರ. ಅಟ್ಟ ತಿಂದು ಬಂದ್ರಿ ಇವರು. ಅದು ಮೊಟ್ಟೆ, ಇವು ಪತ್ಲೆ ಹೆಸರು. ಚಿನ್ನು ಇಲ್ಲಿ ನೋಡಿಲಿ. ಏ ಚಿನ್ನು ನೋಡ್ರಿ ಅಣ್ಣ ತಂಗಿ ಅಲ್ಲಿ ಅಣ್ಣ ತಂಗಿ ಫೋಟೋ ತೆಗಿಲಿ. ಮಕ್ಕಳ ಕಳ್ರಿಲ್ಲ ಅವ್ರು ಹ್ಯಾಂಗದ ಹಾಕೊಂಡು ಹೋಗ ಸಿರಿ. ಹೆಂಗ್ ಸಿರಿ ಅದ ಅಣಗುಸದು? ಸಿರಿ ಅಣಗುಸದು ಹೆಂಗ? ಭೂತ್ ಮನಿ ಮಾಡ್ಬಿಟ್ಟವ ಅದನ್ನ. ಅದಿನ ಪೇಂಟ್ ಗಿಟ್ ಹಚ್ಚಿಲ್ಲ. ನಿಮ್ದು ಅದೇ ಹಂಗೆ ಹತ್ತಲ್ಲ. ಅವ್ರದೇ ಹತ್ತಲ ಇದು ಮನಿ. ಅವ್ರದೇ ಮನೆ ನೋಡ್ರಿ ಇದು. ಇನ್ನ ಕಟ್ಟಾಕತ್ತಾರ. ಸೊ ನೋಡಕ್ ಹೊಂಟೀವಿ ನಾವು ಎಲ್ಲರೂ. ಇದು ಕಟ್ಟಿದ ಮನೆ ಐತಿ. ಇದು ಈಗ ಕಟ್ಟಾಕತ್ತಾರ. ಅರ್ಧ ಆಗೈತಿ, ಇನ್ನು ಸ್ವಲ್ಪ ಐತಿ ಕಾಣ್ತೈತ್ರಿ. ನಮ್ಮ ಲಕ್ಷ್ಮಿ ಅದಾಳಲ್ರಿ, ಅವ್ರು ವೈನಿಂತ ಅವ್ರ ಮನೆ ನೋಡ್ರಿ ಇದು. ದೊಡ್ಡ ಅಣ್ಣ ಅವ್ರದ್ದು. ಇಲ್ಲಿ ಇಲ್ಲಿ ಕಡೆ ಹೊಳು. ಹ್ಞೂ ಅನ್ನ ಅನ್ನ ಹೆಂಗ ಅನ್ನ ಅವ್ರ ಕೆಲಸ ಮಾಡೋದ. ಎಷ್ಟು ದೊಡ್ಡದು ಮಾಡಿ ಮಸ್ತಾಗೈತಿ. ಡುಪ್ಲೆಕ್ಸ್ ಕಟ್ಟಾಕ್ತಾರೆ. ದನಗಳದ ಮನೆ ನೋಡ್ರಿ ಸ್ಪೆಷಲ್. ಹಿಂಗೆ ಆಗ್ಯಾರ ಇವೆಲ್ಲ. ಒಂದು ದೊಡ್ಡದೈತೆ ಅದು ಫುಲ್ ಬೆಡ್ರೂಮ್. ಆ ಕಡೆ ಹೋಗ್ಬೇಡಪ್ಪ, ನೋಡ್ತಿರ್ಬೇಕು. ಡುಪ್ಲೆಕ್ಸ್ ಕಟ್ಟಾರ ನೋಡ್ರಿ ಮನೆ, ಮಸ್ತ್ ಐತಿ. ಶಿನೇ ಈ ಕಡೆ ಏ ಶಿರಿ ಶಿ. ಇದು ನಿಮ್ದು ಹಿಂದಿಂದ ಕಬ್ಬ.
ಇವೇನ ಲಕ್ಷ್ಮಿ ಏನಿವ್ ಜೋಳ ಏನ ಮೆಕ್ಕೆಜೋಳ ಇದೇ ಐತ್ ನೋಡ್ರಿ ಅವ್ರದ್ದು ಆಗ್ಯಾವ ಫ್ಲವರ್ ಅತ್ ನೋಡ್ರಿ ಕ್ಯಾಬೇಜ್ ಇಲ್ಲ ಫ್ಲವರ್ ಇರ್ಬೇಕು ಮಮ್ಮಿ ಅಲ್ಲೇ ಹೋಗ್ಯಾರ ಮ್ಯಾಂಗೋ ಗಿಡಕ್ಕೆ ಬಂದಿದ್ಲಲ್ಲ ಈಗ ಹೇಳಿದ್ಲು ಭಾಷಣೆ ಹೋಗನಲ್ಲಿ ಈಗ ಚಲೋ ಆಗೈತೆ ಬ್ಯಾಸ್ಗೆ ಮಾರ್ಚ್ ಚಲೋ ಆತ್ಲ ಮಾವಿನಕಾಯಿ ಆಗ್ಯಾವ ಮಾವಿನಕಾಯಿ ಗಿಡ ಫುಲ್ ಆಗ್ಯಾವ ಅಂತ ಹೇಳತ್ತಾರ ಇದು ಈಚೆ ಕಡೆ ಲಿಂಬೆ ಹಣ್ಣಿಂದ ಆಚೆ ಕಡೆ ಮಾವಿನ ಹಣ್ಣಿಂದ ಇದ್ದಂಗೆ ಐತೆ ನೋಡ್ರಿ ಹೊಂಟಾರ ನೋಡ್ರಿ ರಕ್ಮಂಚರ್ ಇದಕ್ಕೆ ಬೆಳಗಾವಕ್ಕಲ್ಲ ಹಬ್ಬಕ್ಕೆ ಬಣ್ಣ ಏನ್ ತಿನ್ನತ್ತೀರಪ್ಪ ಬುಟ್ಟಿ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಕಾಲ್ ಮುಗಿಯತ್ತಾರ ಏನತ್ತ ನಿಮ್ಮ ಮನೆ ಮೊಬೈಲ್ ಬಿಡಲ್ಲ ಹೇಳಕ್ಕೆ ಫೋಟೋ ನೋಡಲ್ಲ ಫೋಟೋ ಕಡೆ ನೋಡಂದ್ರ ಹೊಂಟಾರಪ್ಪ ಅವ್ರು ಹೊಂಟಾರ ಜಲ್ದಿ ಬಾ ಅನ್ಬೇಕು ಅಲ್ಲೇ ಬರೋಕಿಲ್ಲ ಒಂದ್ ದಿವ್ಸ ನಾಳೆ ಓದ್ತಿದ್ರು ಹೋಗುವಾಗ ಅಂಬ ಕರ್ಕೊಂಡು ಹೋಗ್ತೀನಿ ಈಗ ಬರ್ಬೇಕಂದಿದ್ದೆ ಮಂಗಳವಾರ ಒಂದಾಗ ಹಾ ಈಗ ಬಾಯ್ ಮಾಡ್ತಾನೆ ನಾವೆಲ್ಲ ಮಾಡ್ತಿದ್ವಿ ಬಿಟ್ರ ಆಡ್ತಾನ ಅವ ಎಲ್ಲ ನಾ ಬಿಡಂಗಿಲ್ಲಲ್ಲ ಇನ್ನ ಗಟ್ಟಿಬೇಕೇನೋ ಹೆಂಗ ಸಾಲಲ್ಲ ನಿಟ್ಗಟ್ಟಿ ಬಿತ್ತು ಅಪ್ಪ ಇಲ್ಲೇ ಇರ್ತೀನಿ ಆಟ ಆಡ್ಕೋತ ನೋಡಿ ಇರ್ತಿ ಹಾಂ ಐತ್ಲ ಈಗಾದ್ರೂ ಐತ್ಲ ಫ್ರೂಟ್ದತ್ತು ಬೇಡ ಬೇಡ ಹೇಳ್ತೆ ಕಾಲ್ ಮುಗಿ ಎಲ್ಲಾರ್ದು ಬರ್ರಿ ಈಗ ಊರಿಗೆ ಹೊಂಟಿದ್ವಿ ವಾಪಸ್ ಸೊ ಅವರು ಕುಂಕುಮ ಅರ್ಶಿನ ಅದು ಕೊಟ್ಟು ಆಯರಿ ಕೊಡಕತ್ತಾರ ನೋಡ್ರಿ ಬ್ಯಾಡ ಅಂದ್ರೆ ಎಲ್ಲಾರ್ಗಿ ಆಯರಿ ಕೊಟ್ರಿ ಸೀರೆ ಅದು ಇವರು ಅವ್ರ ಮಮ್ಮಿ ನೋಡ್ರಿ ಗ್ರೀನ್ ಕಲರ್ ಸೀರೆ ಹಾಕೊಂಡವರು ನಮ್ಮ ಲಕ್ಷ್ಮಿ ಅವ್ರ ವೈನೇನ್ ಅದಾರಲ್ಲ ಅವ್ರ ಮಮ್ಮಿ ಇನ್ನೊಬ್ರು ಅವ್ರ ಕಾಕು ಸೊ ಕೂಡಿದ ಫ್ಯಾಮ್ಲಿನೇ ಐತೆ ಅಂತ ಹೇಳ್ದಲ್ಲ ಸೊ ಅವ್ರ ಮಮ್ಮಿ ಅವ್ರ ಕಾಕು ಅವರು ಈಗ ಹೊರಗೆ ಕಳ್ಸಕ್ಕೆ ಬಂದಾರ ನೋಡ್ರಿ ಎಲ್ಲರೂ ಶಿರೀಷ ಅಂತೂ ಫುಲ್ ಅಳಾಕತ್ತಿದ್ಲು ಲಕ್ಷ್ಮಿನ ಬಿಟ್ಟಿರಾಕ ಅವ್ರ ಅತ್ತೆನೇ ಇಲ್ರಿ ಈಕಿ ಹಂಗಾಗಿ ಅತ್ತೆನ ಬಿಟ್ಟಿರಾಕ ಒಟ್ಟು ಅಳಾಕತ್ ಬಿಟ್ಟಿದ್ಲು ನಾನು ಬರ್ತೀನಿ ಅಂತೇಳಿ ಪಾಪ ಸೊ ಅಂತೂ ಇಂಥ ಮುಗಿಸ್ಕೊಂಡು ವಾಪಸ್ ಹೊಂಟೀವಿ ನೋಡ್ರಿ ನಮ್ಮ ಬಾಗಲಕೋಟ್ಗೆ ಬಿಜಾಪುರಕ್ಕೆ ನಾಳೆ ಬರ್ತೀನಿ ರೀ ನಾ ಬಾಗಲಕೋಟೆಗೆ ಹೊಂಟಿದ್ದೆ ಇವತ್ತು ನೆಕ್ಸ್ಟ್ ಡೇ ವಾಪಸ್ ಬಿಜಾಪುರಕ್ಕೆ ಬರೋದು ನೋಡ್ರಿ ವಾಪಸ್
ಎಲ್ಲಿ ಹೊಂಟಿವಿ ಅಜ್ಜಿ ಮನಿ ಆ ಅಜ್ಜಿ ಮನಿ ಅಜ್ಜಿ ಮನೆಗೆ ಇಲ್ಲ ನಮ್ಮ ಮನೆಗೆ ಬಿಜಾಪುರ ಅಜ್ಜಿ ಮನಿ ಪಪ್ಪ ಕಡೆ ಹೋಗ್ತೀವಿ ನಮ್ಮ ಕಡೆ ಬರ್ತೀನಿ ನಮ್ಮ ಕಡೆ ಬರ್ತೀವಿ ಪಪ್ಪ ಕಡೆ ಹೋಗ್ತೀವಿ ನಿಮ್ ಕಡೆ ಪಪ್ಪ ಕಡೆ ವಲ್ಲ ಜಾತು ಅಪ್ಪು ನೋಡಲ್ಲ ಎತ್ತಿನ ಬಂಡಿ ಹೋಗುವಾಗ ನೋಡ್ರಿ ದಾರಿ ಒಳಗೆ ಅಲ್ಲೇ ಗೋಕಾಕ್ನ್ಯಾಗ ನರ್ಸರಿ ಕಾಣಕತ್ತಿದ್ದು ಕಂಟಿನ್ಯೂಸ್ ಆಗಿ ಒಂದು 60ರಿಂದ 70 ನರ್ಸರಿ ಅದಾವ ಅಂತ ನೋಡ್ರಿ. ಹಂಗಾಗಿ ಇಳ್ದೀವಿ. ನಮ್ಮ ಮಮ್ಮಿ ಮತ್ತು ಲಕ್ಷ್ಮಿ ಅಂತರೂ ಗಿಡ ಅಂದ್ರೆ ಪಂಚ ಪ್ರಾಣ ನೋಡ್ರಿ. ಅತ್ತಿ ಸೊಸಿಗೆ ಇಬ್ಬರಿಗೂ ಮನೆ ತುಂಬ ಗಿಡ ಬೆಳೆಸ್ಯಾರ. ಎಲ್ಲ ಥರ ಶೋ ಗಿಡ ಆಗಿರ್ಬೋದು, ಹೂವಿನ ಗಿಡ ಆಗಿರ್ಬೋದು, ಮತ್ತು ದಾಸವಾಳ ಹೂವಿನ ಗಿಡ, ಕರ್ಬೇವ, ಈ ಥರ ಸಿಕ್ಕಾಪಟ್ಟೆ ಗಿಡ ಬೆಳೆಸ್ಯಾರ. ಒಂದ್ಸಲ ವ್ಲಾಗ್ ಮಾಡ್ತೀನಿ ನಿಮ್ಗೆ ಅದ್ರದ್ದೇ. ಮನೆ ಮುಂದೂ ಎಷ್ಟೊಂದು ಡೆಕೋರೇಷನ್ ಮಾಡಿ ಬಾಟಲ್ ಒಳಗೆಲ್ಲ ಪೇಂಟಿಂಗ್ ಅದು ಮಾಡಿ ಮಸ್ತ್ ಮಾಡ್ಯಾಡ್ರಿ ಲಕ್ಷ್ಮಿ ಅಂತರು. ಮನೆ ಹೊರಗಡೆ ಆಯಿತು, ಒಳಗಡೆ ಒಂದ್ಸಲ ಅದರದ್ದೇ ಒಂದು ಹೋಮ್ ಟೂರ್ ಮಾಡುವಾಗ ತೋರಿಸ್ತೀನಿ. ಸೊ ಹಂಗಾಗಿ ಹೋಗ್ತಾ ದಾರಿ ಒಳಗೆ ನೋಡ್ರಿ ಇಲ್ಲಿ ಬರೀ ಜಸ್ಟ್ 50 ರುಪೀಸ್ಗೆ ಒಂದು ಹೂವಿನ ಗಿಡ ಪಾಟ್. ನಮ್ಮ ಬಿಜಾಪುರ ಒಳಗೆ 80-100 ರೂಪಾಯಿ ಅದಾವ, ಇಲ್ಲಿ 50 ರೂಪಾಯಿ ಅಂದರು. ಹಾಗಾಗಿ ಒಂದು 7-8 ಗಿಡ ತೊಗೊಳತ್ತಾರ ನೋಡ್ರಿ. ನಾವೊಂದೆರಡು ತೊಗೊಂಡು ಇಲ್ಲೇ ಇಡ್ತೀನಿ ರೀ ಅಂಕ. ಸ್ವಲ್ಪ ಮುಂದೆ ಬ್ಯಾಸ್ಗಿ ಮುಗ್ಯಾನ ಒಯ್ತೀನಿ ನಮ್ಮ ಊರಿಗೆ. ಯಾಕಂದ್ರೆ ಇಲ್ಲಿ ಮೇಂಟೈನ್ ಮಾಡ್ತಾರೆ ಅವರೆಲ್ಲ, ನೀರದು ಹಾಕ್ತಾರೆ. ಅತ್ತಿ ಸೊಸಿ ದಿನಾಲು ನೀರು ರೀ. ನಮ್ಮ ಕ್ವಾರ್ಟರ್ಸ್ನಾಗ ಒಟ್ಟು ನೀರಿನ ಕಮ್ಮಿ ಏನೂ ಇಲ್ಲ, ಹಾಗಾಗಿ ದಿನ ನೀರು ಹಾಕ್ತಾರೆ ಅವರು. ಸೊ ಇಲ್ಲೇ ಇಟ್ಟು ಹೋಗ್ತೀನಿ. 2 ಗಿಡ ಇಟ್ಟೀನಿ, ಇಲ್ಲಿ ತೊಗೊಂಡಿನಿ ನಾನು. ಅವರು ಅಷ್ಟೇ ಒಂದು 60-70 ಗಿಡ ಅದಾವೆ ನೋಡ್ರಿ ಹೂವಿನ ಗಿಡ. ಅಂದ್ರೂ ಎಲ್ಲರೂ ಹೋದಾಗ ತೊಗೋತಾರೆ ಇಬ್ಬರು ಅತ್ತಿ ಸೊಸಿ. ಸೊ ಅದು ಒಂಥರ ನೇಚರ್ ಎಲ್ಲ ನಾವು ಗಿಡಗಳು ಬೆಳ್ಸಕ್ಕೆ ಚಲೋ ಅನಿಸ್ತದೆ. ಮುಂಜಾನೆ ಎದ್ದು ಕೂಡಲೇ ಮೈಂಡ್ ಫ್ರೆಶ್ ಅನ್ನಿಸ್ತದೆ ಆ ಥರ ವಾತಾವರಣ ನೋಡಿದ್ರೆ. ಇದು ನೋಡ್ರಿ ನಾ ತೊಗೊಂಡಿದ್ದು ಇಷ್ಟ ಆಯ್ತು ನನಗೆ, ಹಾಗಾಗಿ ಇವೆರಡೂ ತೊಗೊಂಡಿನಿ. ಲಕ್ಷ್ಮಿನೂ ಒಂದಿಷ್ಟು ಹೂವಿನ ಗಿಡಗಳು, ಶೋ ಗಿಡಗಳು ಅದು ತೊಗೊಂಡಾಳ. ಈ ಕಡೆ ಸೈಡ್ ಯಾರೇ ಬಂದ್ರೆ ನೀವು ಇಲ್ಲಿ ನರ್ಸರಿಗೆ ಬರ್ರಿ, ಮಸ್ತ್ ಇರ್ತಾವೆ ಗಿಡಗಳು. ಬರೀ 50 ರೂಪಾಯಿಗೆ ತೊಗೊಂಡು ಸೀದಾ ಮನೆ ಕಡೆ ಹೊಂಟೀವಿ ನೋಡ್ರಿ. ಹೋಗೋ ತನಕ ಕತ್ಲ ಬಿಡ್ತು, ಒಂದು 7-7:30 ಆಯಿತು ಮನೆ ರೀಚ್ ಆಗಕ್ಕೆ. ಅದಾದಮೇಲೆ ಟಯರ್ಡ್ ಆಗಿತ್ತು, ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನೋಡ್ರಿ, ಗೋಕಾಕ್ ವಿಡಿಯೋ. ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಮತ್ತು ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿರಿ. ಆಮೇಲೆ ಎಲ್ಲರೂ ಲೈಕ್ ಮಾಡಿರಿ, ಆದಷ್ಟು ಹೆಚ್ಚು ಲೈಕ್ ಮಾಡಿರಿ. ಲೈಕ್ ಮಾಡಲ್ಲ ಯಾರು ಜಾಸ್ತಿ, ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ಸಿಗ್ತೀನಿ ರೀ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.